ಅಮಿತ್ ಶಾ ಅವರು ಕೇಂದ್ರದ ಗೃಹ ಮಂತ್ರಿಯಾಗಿ ಅತ್ಯಂತ ಬೇಜವಾಬ್ದಾರಿಯುತವಾಗಿ ಮಾತನಾಡಿದ್ದಾರೆ. 7 ರೀತಿಯಲ್ಲಿ ಶೂದ್ರರಾಗ್ತಾರೆ ಅಂತಾನೆ. ಹುಟ್ಟಿದವನು ಶೂದ್ರ ಅಂದರೆ ಸೂಳೆ ಅಂತ ಎಷ್ಟು ಅವಮಾನಕರವಾಗಿದೆ. ಎಲ್ಲ ನೋವನ್ನು ಅನುಭವಿಸಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಇದೆಲ್ಲ ಕಿತ್ತಾಕಿ ನಮ್ಮ ಸಂವಿಧಾನದಲ್ಲಿ ಅದ್ಭುತವಾದ ವಿಚಾರಗಳನ್ನು ಈ ಸಮಾನತೆಯನ್ನು ಅವರು ಒಪ್ಪೋದಿಲ್ಲ. ಯಾರು? RSSನವರು. RSS ಅಂದ್ರೇನು? ರಾಷ್ಟ್ರೀಯ ಸುಳ್ಳುಗಾರರ ಸಂಘ. ಸಂವಿಧಾನ ರಚನೆ ಆಗದೇ ಇದ್ದರೆ ಮಹಾನುಭಾವರಾದಂಥ ಮೋದಿಯವರೇ ನೀವು ಅಷ್ಟೇ ತಿಳ್ಕೊಳ್ಬೇಕು. ಅಲ್ಲದೇ ಇದ್ದರೆ ನೀವು ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡು ಚಹಾ ಮಾಡಿಕೊಂಡು ಹೊಟ್ಟೆ ಹೊರಿಬೇಕಾಗೋದು. ನೀವು ಬಾಬಾ ಸಾಹೇಬ್ರ ಸಂವಿಧಾನ ಬಂದಿರೋದ್ರಿಂದ ನೀವು ಇವತ್ತು ಪ್ರಧಾನಮಂತ್ರಿ ಆಗಿದ್ದೀರಿ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ನೀವೆಲ್ಲ ಬಾಬಾ ಸಾಹೇಬ್ರ ಕೃತಜ್ಞರಾಗಿರಬೇಕು. ಡಾಕ್ಟರ್ ಬಾಬಾ ಸಾಹೇಬರು ನಮ್ಮ ದೇಶಕ್ಕೆ ಬಂದಂಥ ಭಾಳ ದೊಡ್ಡ ಉದ್ಧಾರಕ. ಅವ್ರು ಬರದೇ ಇದ್ದರೆ ನಾವು ಯಾರೂ ತಲೆ ಎತ್ತುತ್ತಿರಲಿಲ್ಲ. ಅದನ್ನು ಚೆನ್ನಾಗಿ ಜನ ತಿಳ್ಕೊಳ್ಬೇಕು. ಆದ್ದರಿಂದ ಅವ್ರನ್ನ ಯಾರು ಬೈತಾರೋ ಅವರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂದ್ಬಿಟ್ಟು ನಾನು ಎಲ್ಲ ಸಮುದಾಯದ ನಮ್ಮ ಗೆಳೆಯರಿಗೆಲ್ಲ ಹೇಳಿದ್ದೀನಿ. ದಲಿತ ಸಮುದಾಯದವರು, ಹಿಂದುಳಿದ ವರ್ಗದವರು, ರೈತ ಸಮುದಾಯದವರು, ಇವರೆಲ್ಲರೂ ಯಾರನ್ನ ಇವರು ಶೂದ್ರರು ಅಂತಾರೆ. ಶೂದ್ರ ವರ್ಗ ಬರೋ ಜನ ಇವರೆಲ್ಲ ಗುಲಾಮರಾಗಿ ಕೂತ್ಬಿಟ್ಟಿದ್ದಾರೆ. ಆದ್ದರಿಂದ ಇವನ್ನೆಲ್ಲ ಎಚ್ಚರಿಸಬೇಕು ಅಂತ ಒಂದು ದೊಡ್ಡ ಮೆರವಣಿಗೆ ಮಾಡಬೇಕು ಮೈಸೂರು ಬೆಂಗಳೂರಲ್ಲಿ ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಅದು ಸದ್ಯದಲ್ಲಿ ಆಗೋಂಗೆ ಆ ರೀತಿ ವ್ಯವಸ್ಥೆ ಆಗ್ತಾಯಿದೆ. ಅಮಿತ್ ಶಾ ಅವರು ಕೇಂದ್ರದ ಗೃಹ ಮಂತ್ರಿಯಾಗಿ ಅತ್ಯಂತ ಬೇಜವಾಬ್ದಾರಿಯುತವಾಗಿ ಮಾತನಾಡಿದ್ದಾರೆ. ಈ ಮಾತುಗಳನ್ನು ನೋಡಿದ್ರೆ ಅವರು ಅಂಬೇಡ್ಕರ್ ಯಾವ ಪುಸ್ತಕನೂ ಓದಿಲ್ಲ, ಅವರ ಜೀವನ ಚರಿತ್ರೆನೂ ಅವರು ತಿಳಿದುಕೊಂಡಿಲ್ಲ. ಮತ್ತು ಯಾತಕ್ಕಾಗಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿದ್ರು ಮತ್ತು ಆಗಿದ್ದಂಥ ಎಲ್ಲ ರಾಷ್ಟ್ರ ನಾಯಕರು ಅಂಬೇಡ್ಕರ್ ಅವರೇ ರಚಿಸಬೇಕು ಅಂತ ಗಾಂಧೀಜಿಯವರು ಸೇರಿ ಯಾಕೆ ಒತ್ತಾಯ ಮಾಡಿದ್ರು? ಅದನ್ನು ಯಾಕೆ ಇವರು ತಿಳ್ಕೊಳ್ತಾ ಇಲ್ಲ? ಅಮಿತ್ ಶಾ ಅವರು ಅತ್ಯಂತ ಹೀನಾಯವಾಗಿ ಮಾತನಾಡಿದ್ದಾರೆ. ಅವರು ಮಾತುಗಳೆಲ್ಲ ಮನುಸ್ಮೃತಿಯಿಂದ ಪ್ರೇರಿತವಾಗಿ ಕಾಣ್ತಾರೆ. 7 ರೀತಿಯಲ್ಲಿ ಶೂದ್ರರಾಗ್ತಾರೆ ಅಂತಾನೆ. ಒಂದು ಯುದ್ಧದಲ್ಲಿ ಸೋತು ಓಡೋದವನು, ಯುದ್ಧದಲ್ಲಿ ಸರಿಯಾದವನು, ತಪ್ಪು ಮಾಡಿ ದಂಡ ತೆತ್ತವನು, ಹುಟ್ಟಿದವನು. ಶೂದ್ರ ಅಂದರೆ ಸೂಳೆ ಅಂತ ಎಷ್ಟು ಅವಮಾನಕರವಾಗಿದೆ. ಈ 2 ಅರ್ಥಗಳಲ್ಲಿ ಶೂದ್ರನ ಮನುಸ್ಮೃತಿಯಲ್ಲಿ ಪರಿಗಣಿಸಿದ್ದಾರೆ. ಇದು ಅವಮಾನ ಅಲ್ವಾ? ಆದ್ದರಿಂದ ಎಲ್ಲ ನೋವನ್ನು ಅನುಭವಿಸಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಇದೆಲ್ಲ ಕಿತ್ತಾಕಿ ನಮ್ಮ ಸಂವಿಧಾನದಲ್ಲಿ ಅದ್ಭುತವಾದ ವಿಚಾರಗಳನ್ನು ಕೊಟ್ಟರು. ಭಾರತದ ಪ್ರಜೆಗಳಾದ ನಾವು ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವದಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತೇವೆ. ಎಲ್ಲಿ ಬಂದಿದೆ? ಜಾರಿ ಆಗಿಲ್ಲ ಇನ್ನೂ. ಮನುಷ್ಯರೆಲ್ಲ ಸಮಾನರು ಅಂದಮೇಲೆ ಭಾರತೀಯರು ಅದು ಆಗ್ತಾ ಇಲ್ಲ ಇನ್ನೂ. ಅಷ್ಟು ದೊಡ್ಡ ತತ್ವವನ್ನು ಬಾಬಾ ಸಾಹೇಬರು ಕೊಟ್ಟರು. ಆದ್ದರಿಂದ ಎಲ್ಲ ಸಮುದಾಯದ ಜನರು ತಮ್ಮ ಜಾತಿಯನ್ನು ಮರೆತು ನಾವೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಬದುಕಿದ್ದೀವಿ ಅಂತ ತಿಳ್ಕೊಳ್ಳೋದು ಕಲಿಬೇಕು. ಇವರು ಅಷ್ಟು ಮೂಢರಾಗ್ಬಿಟ್ಟಿದ್ದಾರೆ. ಇವರು ಎಂಥ ಮೂಢತನ ಅಂದರೆ ಅಂಬೇಡ್ಕರ್ ಇರೋದೆಲ್ಲ ದಲಿತರಿಗೆ ಅಂತ ಅಲ್ಲ, ಎಲ್ಲರಿಗೂ ದೇಶದ 100ಕ್ಕೆ 100 ಭಾಗ ಜನರಿಗೆಲ್ಲ ಅಂಬೇಡ್ಕರ್ ಇರೋದು. ಎಲ್ರಿಗೂ ಸಮಾನವಾದ ಹಕ್ಕುಗಳು ಕೊಟ್ಟಿದ್ದಾರೆ ಅವರು. ಎಂಥ ಅದ್ಭುತವಾದ ಸಂವಿಧಾನ ಅವರು ಕೊಟ್ಟಿದ್ದಾರೆ ಅಂದರೆ ಇವ್ರಿಗೆ ಯಾರೂ ಅರ್ಥವಾಗ್ತಾ ಇಲ್ಲ. ಆದ್ದರಿಂದ ಈ ಸಮಾನತೆಯನ್ನು ಅವರು ಒಪ್ಪೋದಿಲ್ಲ. ಯಾರು? RSSನವರು. RSS ಅಂದ್ರೇನು? ರಾಷ್ಟ್ರೀಯ ಸುಳ್ಳುಗಾರರ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಅಲ್ಲ. ಸೇವೆಯನ್ನು ಮಾಡ್ತಾಯಿಲ್ಲ ಅವರು. ರಾಷ್ಟ್ರೀಯ ಸುಳ್ಳುಗಾರರ ಸುಳ್ಳು ಹೇಳ್ಕೊಂಡೇ ಬದುಕ್ತಾವ್ರೆ. ಅದೇ ಸುಳ್ಳು ನೀವು ಹೇಳ್ತಾ ಇರೋ ಅಂತ ಹೇಳೋಕ್ಕೆ ಈ ದೇಶದಲ್ಲಿ ಎಷ್ಟೊಂದು ಜನ ವಿದ್ಯಾವಂತರಿದ್ದಾರೆ, ಒಬ್ಬನಿಗೂ ಮನುಸ್ಮೃತಿ ಓದಿಲ್ಲ. ಎಲ್ಲ ಪಕ್ಷಗಳಲ್ಲೂ ರಾಜಕೀಯ ಧುರೀಣರಿದ್ದಾರೆ, ಅವರು ಓದಿಲ್ಲ. ಏನು ಎಂಥ ದುರವಸ್ಥೆ. MP ಗಳು ದಲಿತ ಸಮುದಾಯದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಅವರೆಲ್ಲ ಒಗ್ಗಟ್ಟಾಗಿ ಅವ್ರ ಬುದ್ಧಿ ಕಲಿಸ್ಬೇಕು. ಸಂವಿಧಾನ ರಚನೆ ಆಗದೇ ಇದ್ದರೆ ಮಹಾನುಭಾವರಾದಂಥ
ಸಾವಿರೇ ನೀವು ನಿಮ್ಮ ಊರಿನಲ್ಲೇ ಇದ್ಕೊಂಡು ನಿಮ್ಮ ಕೆಲಸವನ್ನು ನೀವು ಮಾಡಿವ್ರಿ. ರಾಜಕೀಯಕ್ಕೆ ನೀವು ಬರೋಕ್ಕಾಯ್ತಿರಲಿಲ್ಲ, ನೀವು ಮಿನಿಸ್ಟ್ರು ಆಯ್ತಿರಲಿಲ್ಲ. ಆದ್ದರಿಂದ ಅದು ಬಂದಿರೋದ್ರಿಂದ ನಿಮಗೆ ಈ ಅವಕಾಶ ಸಿಕ್ಕಿದೆ. ಮೋದಿಯವರೇ, ನೀವು ಅಷ್ಟೇ ತಿಳ್ಕೊಳ್ಬೇಕು. ಅಲ್ಲದೇ ಇದ್ದರೆ ನೀವು ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡು ಚಹಾ ಮಾಡಿಕೊಂಡು ಹೊಟ್ಟೆ ಹೊರಿಬೇಕಾಗೋದು. ನೀವು ಮನುಸ್ಮೃತಿ ಬಂದಿರೋ ಬಾಬಾ ಸಾಹೇಬ್ರ ಸಂವಿಧಾನ ಬಂದಿರೋದ್ರಿಂದ ನೀವು ಇವತ್ತು ಪ್ರಧಾನಮಂತ್ರಿ ಆಗಿದ್ದೀರಿ. ಇದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ನೀವೆಲ್ಲ ಬಾಬಾ ಸಾಹೇಬ್ರಿಗೆ ಕೃತಜ್ಞರಾಗಿರಬೇಕು. ಬಾಬಾ ಸಾಹೇಬ್ರು ಯಾವುದೇ ಒಂದು ಜನಾಂಗಕ್ಕಿಲ್ಲ. ಅವ್ರು ಎಲ್ಲ ಜನಾಂಗ ಈ ದೇಶದಲ್ಲಿ ಯಾರ್ಯಾರು ಇದ್ದಾರೋ ಅವರೆಲ್ಲರೂ ಏಳಿಗೆಗಾಗಿ ದುಡ್ದಿದ್ದಾರೆ. ಅವರು ಪದೇ ಪದೇ ಟೀಕೆ ಮಾಡುತ್ತದೆ ಯಾಕೆ ಬಿಜೆಪಿ? ಅದು ಸರಿಯಾಗಿ ಓದಿಲ್ಲ ಇವರು. ಆಮೇಲೆ ಅವ್ರಿಗೆ ಬಾಯಿ ಮುಚ್ಚಾಗಿ ಇವ್ರು ಓದಿಕೊಂಡು ಇಲ್ವಲ್ಲ. ಯಾರೋ ಬೇರೆ ಪಕ್ಷದಲ್ಲಿರ್ತಕ್ಕಂಥ ಜನ ಅವರು ಏನೂ ಓದಿಲ್ಲ. ಅಲ್ಲಿ ಅವರು MLA ಮಾಡ್ತಾರೆ, MP ಮಾಡ್ತಾರೆ, ಏನೂ ಗೊತ್ತಿಲ್ಲದೇ ಮಾಡೋದು ಅವರು. ಯಾರು ಇವ್ರು ಕಾಲ್ಗೆ ಹೋಗಿ ಬೀಳ್ತಾರೋ ಅವರ ಪಕ್ಷದ ಅಧ್ಯಕ್ಷರ ಕಾಲ್ಗೆ, ಅವ್ರಿಗೆ ಇವರು ಸೀಟ್ ಕೊಡ್ತಾರೆ. ಬಿಜೆಪಿ ಮುಖಂಡರಿಗೆ ಸಂವಿಧಾನದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಖಂಡಿತ ಸಂವಿಧಾನ ಸರಿಯಾಗಿ ಓದಿಲ್ಲ ಅವರು. ಮನುಸ್ಮೃತಿ ಅಂತ ತಿಳ್ಕೊಂಡಿದ್ರೆ ಅವರು ಈ ಉಸಿರು ಎತ್ತಿರಲಿಲ್ಲ. ಆದ್ದರಿಂದ ನಾವು ಅವರಾಗೆ RSS ಅಂತ ಅಂದ್ಬಿಟ್ಟು ಅವರು ಸುಳ್ಳು ಹೇಳಿ ಜನ ಕಟ್ಟಿದಾರೋ, ನಾವು ಸತ್ಯವನ್ನು ಹೇಳಿ ಜನ ಕಟ್ಟಬೇಕು. ಈ ರೀತಿ ನಮಗೆ ಅವಮಾನ ಆಯ್ತದೆ, ಈ ಧರ್ಮ ನಮಗೆ ಬೇಡ, ಈ ರೀತಿಯ ವ್ಯವಸ್ಥೆ ನಮಗೆ ಬೇಡ, ಮನುಸ್ಮೃತಿ ನಮಗೆ ಬೇಡ ಅಂತ ಹೇಳೋ ತಾಕತ್ತು ಯಾರಿಗಿದೆ? ಬೀದಿಯಲ್ಲಿ ಮಾತಾಡ್ತಾರಲ್ಲ ಜನ ಕೆಲಸಕ್ಕೆ ಬರೆದವರು, ಆ ರೀತಿ ಇವರು ಮಾತಾಡ್ತಾಯಿದ್ದಾರೆ. ಇದು ನಿಲ್ಲಬೇಕು ಅಂತ ಅಂದರೆ ಜನ ಎಲ್ಲ ಈ ದೇಶದ 100ಕ್ಕೆ 100 ಭಾಗದ ಜನ ಮನುಸ್ಮೃತಿಯನ್ನು ಓದ್ಕೋಬೇಕು. ಮನುಸ್ಮೃತಿ ಎಷ್ಟು ಅವಮಾನಕರವಾಗಿದೆ ನಮಗೆ ಅಂತ ಜನ ಅರ್ಥ ಮಾಡ್ಕೋಬೇಕು. 90% ಜನ, 96% ಜನ. ಆಗ ಇವರೆಲ್ಲ ತಮ್ಮಷ್ಟು ತಾವೇ ಹೊಟ್ಟೋಯ್ತಾರೆ. ಹೊಟ್ಟೋಗೋದು ಅಂದರೆ ಚುನಾವಣೆಯಲ್ಲಿ ಅವ್ರು ಸೋಲಿಸ್ಬೋದು, ಮುಗಿದೋಯ್ತು ಅಲ್ಲಿಗೆ. ಆದರೆ ನಾನು ಹೇಳ್ದಂಗೆ ನಮ್ಮ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಾಯಕರುಗಳು, ಅವ್ರು ಯಾವುದೇ ಪಕ್ಷದವರಾಗಲಿ, ಅವರೂ ಸಹ ಮನುಸ್ಮೃತಿಯನ್ನು ಓದಿಲ್ಲ ಮತ್ತು ನಮ್ಮ ಸಂವಿಧಾನವನ್ನು ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ. ಹಾಗಾಗಿ ಅವರು ಅಂಬೇಡ್ಕರ್ನ ಡಿಫೆಂಡ್ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಅಂಬೇಡ್ಕರ್ನ ಯಾರೂ ಡಿಫೆಂಡ್ ಮಾಡಬೇಕಾದಿಲ್ಲ. ನಿಮ್ಮನ್ನು ನೀವು ಡಿಫೆಂಡ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಪ್ರಜೆಯೂ ಅವನ್ನ ಡಿಫೆಂಡ್ ಮಾಡ್ಕೊಳ್ಳಿ. ನಾವೆಲ್ಲ ಸಮಾನರು, ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ. ಆಗ ಅವರಷ್ಟಕ್ಕೆ ಅವರೇ ಓಟೋಯ್ತಾರೆ. ಅವ್ರಿಗೆ ಓಟ್ ಹಾಕಬೇಡಿ. ನೀವು ಯಾರು ಮೇಲು ಕೀಳು ಅಂತ ಹೇಳ್ತಾರೋ ಅವ್ರಿಗೆ ನೀವು ಓಟ್ ಹಾಕಬೇಡಿ. ಯಾರು ಸಮಾನತೆಯನ್ನು ಹೇಳ್ತಾರೋ ಅವ್ರು ಓಟ್ ಹಾಕಿ. ನೀವು ಸಮಾನತೆ ಬೇಕು ಅಂದರೆ, ನೀವು ಮನುಷ್ಯರಾಗಿ ಬದುಕಬೇಕು ಅನ್ನೋದ್ರೆ, ನೀವು ಸ್ವಾಭಿಮಾನಿಗಳಾಗಿ ಬದುಕಬೇಕು ಅಂದರೆ, ನಿಮ್ಮ ಆತ್ಮಗೌರವ ಉಳಿಬೇಕು ಅನ್ನೋದಾದರೆ, ನಿಮಗೆ ಸ್ವಾತಂತ್ರ್ಯ ಬೇಕು, ಸಮಾನತೆ ಬೇಕು, ಸಹೋದರತ್ವ ಬೇಕು ಅಂತಂದರೆ ಅಂಥ ಪಕ್ಷಕ್ಕೆ ನೀವು ಓಟ್ ಹಾಕಿ. ಉಳಿದವ್ರನ್ನ ನೀವು ಹೊರಗೆ ಕಳಿಸಿ. ಅವ್ರಿಗೆ ಓಟ್ ಹಾಕಬೇಡಿ, ಅವರೇ ಹತೋಟಿಗೆ ಬರ್ತಾರೆ. ಅದಕ್ಕೆ ಹೋರಾಟ ಮಾಡಬೇಕಾದ ಅಗತ್ಯ ಏನಿಲ್ಲ. ಆದ್ದರಿಂದ ನಮ್ಮ ಓಟಿನ ವ್ಯವಸ್ಥೆ ಇದೆಯಲ್ಲ, ಇದು ಅತ್ಯಂತ ಅಹಿಂಸಾತ್ಮಕವಾದದ್ದು. ಮೋಸ್ಟ್ ನಾನ್ ವೈಲೆಂಟ್, ಅತ್ಯಂತ ಅಹಿಂಸಾತ್ಮಕವಾದದ್ದು. ಯಾರಿಗೂ ಏನು ತೊಂದರೆ ಕೊಡದೆ, ಯಾರನ್ನೂ ಬೈದೆ ನಾವು ಓಟ್ ಹಾಕಿ ನಮಗೆ ಬೇಕಾದವನ್ನ ಗೆಲ್ಲಿಸ್ಕೋಬೋದು. ಅಷ್ಟು ಅದ್ಭುತವಾಗಿದೆ ನಮ್ಮ ಓಟಿನ ವ್ಯವಸ್ಥೆ.